ನಮಸ್ಕಾರ. ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಲೋಕೇಶ್. ಈಗ ಮುಖ್ಯಾಂಶಗಳು. ಪ್ರಿಯ ಉದ್ಯಮಿ ಸಹನಾ ಹಮೀದ್ ಇನ್ನಿಲ್ಲ. ಮಂಗಳೂರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಹಮೀದ್. ಅಂತಿಮ ದರ್ಶನಕ್ಕೆ ಜನಸಾಗರ. ಪೊಲೀಸ್ ಇಲಾಖೆಯಿಂದ ಕೋಮು ಸೌಹಾರ್ದ ಸಪ್ತಾಹಕ್ಕೆ ಚಾಲನೆ. ಕೆವಿಜಿ ಕ್ರೀಡಾಂಗಣದಲ್ಲಿ ನಡೆಯಿತು ವಾಲಿಬಾಲ್ ಪಂದ್ಯಾಟ. ಅಂಗಣಕ್ಕಿಳಿದು ಹಾಡಿನಳಿದ ಪೊಲೀಸರು. ಸ್ವಯಂ ದಿಗ್ಬಂಧನಕ್ಕೆ ಒಳಗಾದ ವ್ಯಕ್ತಿ ಕೊನೆಗೂ ಪೊಲೀಸ್ ಬಲೆಗೆ. ಊರವರ ಸಹಕಾರದೊಂದಿಗೆ ಕಾರ್ಯಾಚರಣೆ ಯಶಸ್ವಿ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಈಗ ವಾರ್ತೆಗಳ ವಿವರ. ಸುಳ್ಯದ ಜನಪ್ರಿಯ ಉದ್ಯಮಿ ಸಹನಾ ಶಾಮಿಯಾನ ಇದರ ಮಾಲೀಕ ಹಮೀದ್ ರವರು ಶುಕ್ರವಾರ ಮಂಗಳೂರು ಆಸ್ಪತ್ರೆಯಲ್ಲಿ ನಿಧನರಾದರು. ಹತ್ತು ದಿನಗಳ ಹಿಂದೆ ಸುಳ್ಯದ ವಿಷ್ಣು ಸರ್ಕಲ್ ಬಳಿ ಇರುವ ಅವರ ಮನೆಯಲ್ಲಿ ಹಮೀದ್ ಕುಸಿದು ಬಿದ್ದು ಅಸ್ವಸ್ಥಗೊಳಗಾಗಿದ್ದರು. ಕೂಡಲೇ ಅವರನ್ನು ಸುಳ್ಯದಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಕೊಂಡೊಯ್ಯಲಾಗಿತ್ತು. ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಯ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಶುಕ್ರವಾರ ಬೆಳಿಗ್ಗೆ ಕೊನೆಯುಸಿರೆಳೆದರು. ಎಲ್ಲರೊಂದಿಗೆ ಸ್ನೇಹಮಯ ಒಡನಾಟ ಹೊಂದಿದ್ದ ಹಮೀದ್ ಸುಳ್ಯದಲ್ಲಿ ಸಹನಾ ಸಂಸ್ಥೆ ಆರಂಭಿಸಿದ ಬಳಿಕ ಸಹನಾ ಹಮೀದ್ ಎಂದೇ ಪ್ರಸಿದ್ಧರಾಗಿದ್ದರು. ಕಾಂಗ್ರೆಸ್ ನಾಯಕ PA ಮಹಮ್ಮದ್ ಅವರ ಸಹೋದರರಾಗಿರುವ 46 ವರ್ಷದ ಹಮೀದ್ ಗಾಂಧಿನಗರದ PA ಆರ್ಕಿಡ್ನ ಪಾಲುದಾರರು ಆಗಿದ್ದರು. ಮೃತರು ಪತ್ನಿ ಪುತ್ರಿಯನ್ನು ಅಗಲಿದ್ದಾರೆ. ಮಂಗಳೂರಿನಲ್ಲಿ ನಿಧನರಾದ ಸಹನಾ ಹಮೀದ್ ಅವರ ಮೃತದೇಹವನ್ನು ಸುಳ್ಯಕ್ಕೆ ಅವರ ಮನೆಗೆ ತಂದಾಗ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಅಂತಿಮ ದರ್ಶನ ಪಡೆದರು. ಸಂಜೆ ವೇಳೆಗೆ ಮೃತದೇಹವನ್ನು ಮನೆಗೆ ತರಲಾಯಿತು. ಅಂತಿಮ ದರ್ಶನದ ಬಳಿಕ ಗಾಂಧಿನಗರದ ಮಸೀದಿ ವಠಾರದಲ್ಲಿ ದಫನ ಮಾಡಲಾಯಿತು. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ KV ಚಿದಾನಂದ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ KV ರೇಣುಕಾ ಪ್ರಸಾದ್, ವರ್ತಕರ ಸಂಘದ ಅಧ್ಯಕ್ಷ PB ಸುಧಾಕರ್ ರೈ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ M ಮೀನಾಕ್ಷಿ ಗೌಡ, ನಗರ ಪಂಚಾಯತ್ ಅಧ್ಯಕ್ಷ NA ರಾಮಚಂದ್ರ, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ M ವೆಂಕಪ್ಪಗೌಡ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಅವರ ಮಿತ್ರರು ಮತ್ತು ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಮಿತ್ರ ಹಾಗೂ ನಮ್ಮ ವರ್ತಕ ಸಹಬಂಧು ಮಾನ್ಯ ಹಮೀದ್ ಅವರು ನಮ್ಮೊಂದಿಗಿಲ್ಲ. ಎಳೆಯ ಪ್ರಾಯದಲ್ಲಿ ಸಂಸಾರವನ್ನು ಸಮಾಜವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ಬರ್ತಾ ಇದ್ದರು. ತನ್ನ ಸಮಾಜಕ್ಕೆ, ತನ್ನ ಕುಟುಂಬಕ್ಕಲ್ಲದೆ ಸುಳ್ಯದ ನಾಗರಿಕರಿಗೆ ಕೂಡ, ಸುಳ್ಯ ತಾಲೂಕಿನ ನಾಗರಿಕರಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸಮಾಜದಲ್ಲಿ ಬದುಕುವುದನ್ನು ಆದರ್ಶಪ್ರಾಯ ಆಗಿದ್ದು. ಆ ಮಿತ್ರನನ್ನು ಕಳ್ಕೊಂಡು ನಾವು, ನನ್ನ ಸಂಸಾರ, ನನ್ನ ಕುಟುಂಬ ಕೂಡ ಆತ್ಮೀಯ ಕುಟುಂಬ, ಒಂದು 2-3 ತಲೆಮಾರಿನಿಂದ ನಮಗೆ ಅವರಿಗೆ ಸ್ನೇಹಚಾರ ಇದ್ದದ್ದು ನೆನಪಿದೆ. ಈಗಲೂ ನಮ್ಮ ಆತ್ಮೀಯರಾಗಿ ನನ್ನ ತಮ್ಮ ಸಹೋದರ ಸಮಾನನಾದ ಹಮೀದರು ನಮ್ಮ ಜೊತೆಗಿಲ್ಲ. ಪೊಲೀಸ್ ಇಲಾಖೆ ಕೋಮು ಸೌಹಾರ್ದ ಸಪ್ತಾಹ ಕಾರ್ಯಕ್ರಮದ ಪ್ರಯುಕ್ತ ನೆಹರು ಸ್ಮಾರಕ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಕೋಮು ಸೌಹಾರ್ದ ವಾಲಿಬಾಲ್ ಪಂದ್ಯಾಟ KVG ಕ್ರೀಡಾಂಗಣದಲ್ಲಿ ನಡೆಯಿತು. ಜ್ಞಾನದ ಸಂಕೇತ ಇಲ್ಲಿ ಬೆಳಗುತ್ತಿರುವಂತಹ ಜ್ಯೋತಿಯಂತೆ ಎಲ್ಲರ ಜೀವನವೂ ಬೆಳಗಲಿ. ಇಂದಿನ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ KV ಚಿದಾನಂದ ಪಂದ್ಯಾಟ ಉದ್ಘಾಟಿಸಿದರು. ಡಾಕ್ಟರ್ ಚಿದಾನಂದ ಅವರ ಪುತ್ರ ಅಕ್ಷಯ್ ಕುಮಾರ್ KC, ನಗರ ಪಂಚಾಯತ್ ಅಧ್ಯಕ್ಷ NA ರಾಮಚಂದ್ರ, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ M ವೆಂಕಪ್ಪಗೌಡ, ಬಿಜೆಪಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಲಯನ್ ಪೂರ್ವ ಗವರ್ನರ್ MB ಸದಾಶಿವ, ಸುಳ್ಯ ಶ್ರೀ ಚನ್ನಕೇಶವ ದೇವಸ್ಥಾನದ ಆನುವಂಶಿಕ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕ,
ಪರಿವಾರ ಖಾನ ಚರ್ಚ್ನ ಫಾದರ್ ಮ್ಯಾಥ್ಯೂ, ಸುಬ್ರಹ್ಮಣ್ಯ ಸಬ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ, ಸುಳ್ಯ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಕ್ರೈಮ್ ಎಸ್ಐ ಸಂಜೀವ್ ಕಲ್ಲೂರ ಮತ್ತಿತರರು ಉಪಸ್ಥಿತರಿದ್ದರು. ಗಣ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಎಲ್ಲ ಸ್ವಯಂ ದಿಗ್ಬಂಧನಕ್ಕೆ ಒಳಗಾಗಿದ್ದ ಐವರ್ನಾಡಿನ ವ್ಯಕ್ತಿಯನ್ನು ಪೊಲೀಸರು ಊರವರ ನೆರವಿನಿಂದ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಐವರ್ನಾಡು ಗ್ರಾಮದ ಚಾತುಬಾಯಿ ಎಂಬಲ್ಲಿ ಮಹೇಶ್ ಕಳೆದ 6 ತಿಂಗಳಿನಿಂದ ಮನೆಯಲ್ಲಿ ಬಾಗಿಲು ಹಾಕಿ ಏಕಾಂಗಿ ವಾಸವಿದ್ದರು. LLB ಓದಿರುವ ಅವರಿಗೆ ಮದುವೆಯಾಗಿ ಒಂದು ಮಗು ಕೂಡ ಇತ್ತು. ಆದರೆ ದಾಂಪತ್ಯ ವಿರಸದಿಂದ ಪತ್ನಿ ತವರು ಮನೆಗೆ ತೆರಳಿದ್ದು ಬಳಿಕ ಮಗು ಅಸೌಖ್ಯದಿಂದ ಮೃತಪಟ್ಟಿತ್ತು. ಮಾನಸಿಕವಾಗಿ ನೊಂದಿರುವ ಅವರು ಮನೆಯಲ್ಲಿ ಏಕಾಂಗಿಯಾಗಿದ್ದು ಮನೆ ಒಳಗೆ ಯಾರನ್ನೂ ಬಿಡುತ್ತಿರಲಿಲ್ಲ. ಹೊರಗೆ ಯಾರಾದರೂ ಬಂದಾಗ ಕೋವಿಯಿಂದ ಗುಂಡು ಹಾರಿಸುತ್ತಿದ್ದರು. ಹಾಗಾಗಿ ಅವರ ಮನೆಗೆ ಯಾರೂ ಹೋಗುವ ಧೈರ್ಯ ಮಾಡುತ್ತಿರಲಿಲ್ಲ. ಮನೆಯವರ ಕೇಳಿಕೆ ಮೇರೆಗೆ ಪೊಲೀಸರು ಆಗಸ್ಟ್ 29ರಂದು ಮನೆಗೆ ತೆರಳಿ ಹೊರಗೆ ಬರುವಂತೆ ಸಾಕಷ್ಟು ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಪೊಲೀಸರು ಮೆಣಸಿನ ಹುಡಿಯ ಹೊಗೆಯನ್ನು ಮನೆಯೊಳಗೆ ಬಿಟ್ಟರೂ ಯತ್ನ ವಿಫಲವಾಗಿತ್ತು. ಮನೆಯ ಮುಂಬಾಗಿಲನ್ನು ಒಡೆದು ಒಳಪ್ರವೇಶಿಸಿದಾಗ ಮಹೇಶ್ ಒಳಗಿನಿಂದ ಗುಂಡು ಹಾರಿಸಿದ್ದರು. ಹೀಗಾಗಿ ಯುವಕನನ್ನು ಬಂಧಿಸುವ ಯತ್ನವನ್ನು ಕೈಬಿಟ್ಟು ಪೊಲೀಸರು ವಾಪಸ್ ಬಂದಿದ್ದರು. ಆದರೆ ಮತ್ತೆ ಗುರುವಾರ ಅವರ ತಮ್ಮ ರಾಜೇಶ್ ನೇತೃತ್ವದಲ್ಲಿ 9 ಜನರ ಸ್ಥಳೀಯರ ತಂಡ ಮಹೇಶ್ ಮನವೊಲಿಸುವ ಪ್ರಯತ್ನ ನಡೆಸಿದರು. ಅವರು ಮನೆಯೊಳಗಿನ ಕೋಣೆಯ ಬಾಗಿಲು ಮುರಿದು ಒಳನುಗ್ಗಿ ಮಹೇಶ್ನನ್ನು ಹಿಡಿದು ಹೊರತಂದರು. ಮಹೇಶ್ನ ಬಳಿ ಕೋವಿ ಇದ್ದರೂ ಅದರಲ್ಲಿ ಗುಂಡು ಇರಲಿಲ್ಲವೆನ್ನಲಾಗಿದೆ. ಬಳಿಕ ಸುಳ್ಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಕ್ರೈಮ್ ಇನ್ಸ್ಪೆಕ್ಟರ್ ಸಂಜಯ್ ಕಲ್ಲೂರ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮಹೇಶ್ನನ್ನು ಸುಳ್ಯಕ್ಕೆ ಕರೆತೊಯ್ದರು. ಕ್ರೈಮ್ ಇನ್ಸ್ಪೆಕ್ಟರ್ ಸಂಜಯ್ ಹಾಗೂ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿ ಮಹೇಶ್ನನ್ನು ಸುಳ್ಯಕ್ಕೆ ಕರೆತಂದರು. ಸ್ಥಳೀಯರಾದ ಲೋಕೇಶ್ ಚೆಮ್ನೂರು, ಜಯದೀಪ್ ದೊಡ್ಡಮನೆ, ದೀಕ್ಷಿತ್ ಕುತ್ಯಾಡಿ, ರಕ್ಷಿತ್ ಗುತ್ತಿಗಾರಮೂಲೆ, ಪ್ರದೀಪ್ ಬೇಂಗಮಲೆ, ಗಂಗಾಧರ ಬಾಂಜಿಕೋಡಿ, ಸುಧಾಕುಮಾರ್ ಆಲೆಟ್ಟಿ, ಶಿವಪ್ರಸಾದ್ ಮುಳ್ಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಶಾಂತಿನಗರ ಶಾಲೆಯಲ್ಲಿ ನಡೆಯಿತು. ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷ ಎನ್.ಎ. ರಾಮಚಂದ್ರ ಪಂದ್ಯಾಟ ಉದ್ಘಾಟಿಸಿದರು. ನಗರ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಹೆಗ್ಡೆ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ಪೇರಾಲು, ಡಾಕ್ಟರ್ ಸುಂದರ್ ಕೇನಾಜೆ ಅತಿಥಿಗಳಾಗಿದ್ದರು. ಮುಖ್ಯೋಪಾಧ್ಯಾಯಿನಿ ರುಕ್ಮಿಣಿ ಸ್ವಾಗತಿಸಿದರು. ಮಂಡೆಕೋಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪದ್ಮಾ ಡಿ ಅವರಿಗೆ ಈ ವರ್ಷದ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. ಮೂಲತಃ ಬಳ್ಳಾರಿಯವರಾದ ಪದ್ಮಾರವರು TCH ಶಿಕ್ಷಣ ಪೂರೈಸಿ 1982ರಲ್ಲಿ ಬಳ್ಳಾರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಗೆ ಸೇರಿದರು. ಅಲ್ಲಿ 6 ವರ್ಷ ಸೇವೆ ಸಲ್ಲಿಸಿದ ಇವರು KFDC ಉದ್ಯೋಗಿ PM ರಂಗನಾಥರನ್ನು ಮದುವೆಯಾದ ಬಳಿಕ ಸುಳ್ಯ ತಾಲೂಕಿಗೆ ವರ್ಗಾವಣೆಗೊಂಡು ನಾಗಪಟ್ಟಣ ಕಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕಿಯಾಗಿ ಬಂದರು. ಇಲ್ಲಿ 19 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಬಳಿಕ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಭರ್ತಿಗೊಂಡು ಪಡ್ಪಿನಂಗಡಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡರು. ಅಲ್ಲಿಂದ ಮುಖ್ಯ ಶಿಕ್ಷಕಿಯಾಗಿ ಭರ್ತಿ ಪಡೆದು 3 ವರ್ಷಗಳ ಹಿಂದೆ ಮಂಡೆಕೋಲು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಯಾಗಿ ಬಂದರು. ಸುಳ್ಯ ತಾಲೂಕಿನಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಇವರು ಒಟ್ಟು 31 ವರ್ಷಗಳಿಂದ ಶಿಕ್ಷಕರಾಗಿದ್ದು ಪ್ರಸ್ತುತ ಮಂಡೆಕೋಲು ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದಾರೆ. ನಾಗಪಟ್ಟಣ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಸಂದರ್ಭ ಶಾಲೆಗೆ ಬೇಕಾಗಿರುವ ಉಪಕರಣಗಳು ಮತ್ತು ಮಕ್ಕಳಿಗೆ ಬೇಕಾಗಿರುವ ಪೀಠೋಪಕರಣಗಳು, ಪಠ್ಯಕ್ಕೆ ಸಂಬಂಧಿಸಿದ ಗೋಡೆ ಬರಹಗಳು ಮುಂತಾದವುಗಳನ್ನು ಇಲಾಖೆ, ಸಮುದಾಯ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳ ಮೂಲಕ ಸಂಗ್ರಹಿಸಿದ್ದಾರೆ. ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ನಾಗಪಟ್ಟಣ ಶಾಲೆಗೆ ಉತ್ತಮ ಶಾಲೆ ಪ್ರಶಸ್ತಿ ಬಂದಿತ್ತು. ಪಡ್ಪಿನಂಗಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಇದೇ ರೀತಿಯ ಸೇವೆ ಮುಂದುವರಿಸಿದ ಇವರು ಪ್ರತಿಭಾ ಕಾರಂಜಿಯಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತರುವಲ್ಲಿ ಶ್ರಮಿಸಿದ್ದಾರೆ. ಅಲ್ಲದೆ ಕಲಿಕೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದು ಉತ್ತಮ ಶಾಲಾ ಶಿಕ್ಷಕಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮಂಡೆಕೋಲು ಶಾಲೆಯ ಮೈದಾನ ವಿಸ್ತರಣೆ, ರಂಗಮಂದಿರ, ಬಾಲವನ, ಆವರಣಗೋಡೆ ಹೀಗೆ ಇನ್ನಿತರ ಸೌಲಭ್ಯಗಳನ್ನು, ಮೆಡಿಕಲ್ ಕ್ಯಾಂಪ್, ಕ್ರೀಡಾಕೂಟಗಳನ್ನು ಇವರು ಸಂಘಟಿಸಿದ್ದಾರೆ. 2013ರಲ್ಲಿ ಮಂಡೆಕೋಲು ಶಾಲೆ ಶತಮಾನೋತ್ಸವವನ್ನು ಆಚರಿಸಿಕೊಂಡಿದ್ದು ಇದರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಪದ್ಮಾರವರು ಎಲ್ಲರಿಂದೂ ಶ್ಲಾಘನೆಗೊಳಪಟ್ಟಿದ್ದಾರೆ. ಸುಳ್ಯ ಲಯನ್ಸ್ ಕ್ಲಬ್ನ ಸದಸ್ಯೆಯಾಗಿ 2000ನೇ ಇಸವಿಯಲ್ಲಿ ಸೇರಿದ ಪದ್ಮಾ ಡಿ ಅವರು ಬಳಿಕ ಖಜಾಂಜಿಯಾಗಿ, ಕಾರ್ಯದರ್ಶಿಯಾಗಿ, 3 ಬಾರಿ ಉಪಾಧ್ಯಕ್ಷರಾಗಿ,
ಜತೆ ಕಾರ್ಯದರ್ಶಿಯಾಗಿ, ಬುಲೆಟಿನ್ ಎಡಿಟರ್ ಆಗಿ 2011-12ರಲ್ಲಿ ಅಧ್ಯಕ್ಷರಾಗಿ ದುಡಿದಿದ್ದಾರೆ. ಪ್ರಸ್ತುತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯ ಚೇರ್ಪರ್ಸನ್ ಆಗಿದ್ದಾರೆ. ಇವರ ಸೇವೆಗಾಗಿ ಅತ್ಯುತ್ತಮ ಖಜಾಂಜಿ, ಕಾರ್ಯದರ್ಶಿ, ಅಧ್ಯಕ್ಷ ಮತ್ತು ಬುಲೆಟಿನ್ ಎಡಿಟರ್ ಪ್ರಶಸ್ತಿಗಳು ಸೇರಿದಂತೆ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಹಾಸನ ಜಿಲ್ಲೆಗಳಿಗೆ 35 ಕ್ಲಬ್ಗಳಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡದ್ದಲ್ಲದೆ ಒಟ್ಟು 22 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಸುಳ್ಯದ ನ್ಯಾಯವಾದಿ ಮಹಮ್ಮದ್ ಫವಾಜ್ ಅವರು ನೋಟರಿಯಾಗಿ ಕರ್ನಾಟಕ ಸರ್ಕಾರದಿಂದ ನೇಮಕಗೊಂಡಿದ್ದಾರೆ. ಇವರು ಸುಳ್ಯ ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಕನಕಮಜಲು ಗ್ರಾಮ ಪಂಚಾಯತ್ನ ಸದಸ್ಯರು ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡ ಕನಕಮಜಲ್ನ ಬೀರಾ ಮೊಯ್ದೀನ್ ರವರ ಪುತ್ರ. ಸೆಪ್ಟೆಂಬರ್ 10ರಂದು ಸುಳ್ಯ ಎಪಿಎಂಸಿಲಿ ಸುಳ್ಯ ತಾಲೂಕು ಕಾನೂನು ಸೇವಾ ಸಮಿತಿಯ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವಿಕೆ ದಿನಾಚರಣೆ ಕಾರ್ಯಕ್ರಮ ನಡೆಸಲು ಸುಳ್ಯ ನ್ಯಾಯಾಲಯದಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಸುಳ್ಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶ ಸರವಣ್ಣನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಎಪಿಎಂಸಿ, ಕೃಷಿ ಇಲಾಖೆ, ವಕೀಲರ ಸಂಘ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ. ಸಭೆಯಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಳಿನ್ ಕುಮಾರ್ ಕೋರ್ತುಗುಳಿ, ಎಸ್ಐ ಚಂದ್ರಶೇಖರ್ ಮತ್ತು ನಾಗೇಶ್ ಕದ್ರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸುಬ್ರಹ್ಮಣ್ಯ, ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಎಪಿಎಂಸಿ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಬೆಂಗಳೂರು, ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಸುಳ್ಯ ಕರಾವಳಿ ಎಂಟರ್ಪ್ರೈಸ್ ಇದರ ಆಶ್ರಯದಲ್ಲಿ ಕೃಷಿ ಮಾಹಿತಿ ಕಾರ್ಯಾಗಾರ ಪಂಜ ಪಂಚಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀ ಚಂದ್ರಶೇಖರ್ ಶಾಸ್ತ್ರಿ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಆಗ್ರೋ ಕೆಮಿಕಲ್ ಬೆಂಗಳೂರು ಇದರ ಕರ್ನಾಟಕ ಪ್ರಾಂತೀಯ ಮಾರುಕಟ್ಟೆ ವ್ಯವಸ್ಥಾಪಕ ಹಾಗೂ ತಾಂತ್ರಿಕ ಮುಖ್ಯಸ್ಥ ಡಾಕ್ಟರ್ ಎಂ ನಾರಾಯಣಸ್ವಾಮಿ ಅವರು ವಿಷಯ ಮಂಡಿಸಿ, ಕೃಷಿಕ ತನ್ನ ಭೂಮಿಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ಅಧ್ಯಯನ ನಡೆಸಿ ಅದಕ್ಕೆ ಸರಿಹೊಂದುವಂಥ ಪೂರಕ ಪೋಷಕಾಂಶಗಳನ್ನು ನೀಡಿದಾಗ ಕೃಷಿ ಫಲಪ್ರದವಾಗುತ್ತದೆ. ಆದರೆ ಅನೇಕ ರೈತರು ಈ ಬಗ್ಗೆ ಚಿಂತನೆ ಮಾಡದಿರುವುದೇ ಹಿನ್ನಡೆಗೆ ಕಾರಣ ಎಂದರು. ಕರ್ನಾಟಕ ಆಗ್ರೋ ಕೆಮಿಕಲ್ಸ್ ಏರಿಯಾ ಸೇಲ್ಸ್ ಮ್ಯಾನೇಜರ್ ಬಿ ದ್ಯಾಮನ್ ಗೌಡ್, ಸುಳ್ಯ ಕರಾವಳಿ ಎಂಟರ್ಪ್ರೈಸಸ್ನ ಮಾಲೀಕ, ಕರ್ನಾಟಕ ಆಗ್ರೋ ಕೆಮಿಕಲ್ಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಅಧಿಕೃತ ಡಿಸ್ಟ್ರಿಬ್ಯೂಟರ್ ಚೆನ್ನಪ್ಪ ಕುಕ್ಕುಜೆ ಮುಖ್ಯ ಅತಿಥಿಗಳಾಗಿದ್ದರು. ವೇದಿಕೆಯಲ್ಲಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ನೇಮಿರಾಜ್ ಉಪಸ್ಥಿತರಿದ್ದರು. ಸಹಕಾರ ಸಂಘದ ಕೂತ್ಕುಂಜ ಶಾಖಾಧಿಕಾರಿ ಚಂದ್ರಶೇಖರ್ ಇಟ್ಯಾಡ್ಕ ಸ್ವಾಗತಿಸಿ ವಂದಿಸಿದರು. ಕೋಲ್ಚಾರ ಕನ್ನಡಿತೋಡು ಬಂದರಕ ರಸ್ತೆಯ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದ್ದು ಇದರ ಗುದ್ದಲಿ ಪೂಜೆ ಕನಕೂರಿನಲ್ಲಿ ನಡೆಯಿತು. ಸುಳ್ಯ ಶಾಸಕ ಎಸ್ ಅಂಗಾರ್ ಅವರು ತೆಂಗಿನಕಾಯಿ ಒಡೆಯುವುದರ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಜಯಪ್ರಕಾಶ್ ಕುಂಚಡ್ಕ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಧನಂಜಯ ಕುಂಚಡ್ಕ, ಆಲ್ಐಟಿ ಬ್ಯಾಂಕ್ನ ಅಧ್ಯಕ್ಷ ಕೃಪಾಶಂಕರ್ ತುದಿಯಡ್ಕ, ಬಿಜೆಪಿಯ ಮಂಡಲ ಸಮಿತಿ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಸುಳ್ಯ ಪಿಡಬ್ಲ್ಯೂಡಿ ಕಾರ್ಯನಿರ್ವಹಣಾ ಅಭಿಯಂತರರಾದ ಸಣ್ಣೇಗೌಡ, ಗುತ್ತಿಗೆದಾರ ಹರೀಶ್ ಪೂಜಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸುದರ್ಶನ್ ಪಾತಿಕಲ್ಲು, ಶ್ರೀವಾಣಿ ಕೋಲ್ಚಾರ್, ಕೈಕಳ ಕೊಯಿಂಗಾಜೆ, ಊರಿನ ಪ್ರಮುಖರಾದ ಕರುಣಾಕರ ಹಾಸ್ಪಾರೆ, ಸೀತಾರಾಮ ಗಟ್ಟಿಗಾರು, ಚಿದಾನಂದ ಕೋಲ್ಚಾರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಗುದ್ದಲಿ ಪೂಜೆಯ ನಂತರ ಕೆಲಸವನ್ನು ಆರಂಭಿಸಲಾಯಿತು. ಭಗವತಿ ಸೇವಾ ಸಮಿತಿ ಕೋಲ್ಚಾರ್ ಇದರ ಆಶ್ರಯದಲ್ಲಿ 13ನೇ ವರ್ಷದ ಓಣಂ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಹಿರಿಯರಾದ ಕುഞ്ഞിರಾಮ ಬೆಳ್ಳಿಪ್ಪಾಡಿ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಭಗವತಿ ಸೇವಾ ಸಮಿತಿ ಅಧ್ಯಕ್ಷರಾದ ಆನಂದ ಕೂಳಿಯಡ್ಕ, ಸ್ಥಾಪಕಾಧ್ಯಕ್ಷ ಸೀತಾರಾಮ ಕೊಲ್ಲರಮೂಲೆ, ಮಾಜಿ ಅಧ್ಯಕ್ಷ ಗೋಪಾಲಕೃಷ್ಣ ಬಲ್ಲಾಡಿ, ರಾಘವ ಕುಂಬಕೋಡು, ಸಿದ್ಧಾರ್ಥ ಕೋಲ್ಚಾರು ಮತ್ತಿತರರು ಉಪಸ್ಥಿತರಿದ್ದರು. ಈ ಪ್ರಯುಕ್ತ ವಿವಿಧ ಆಟೋಟ ಸ್ಪರ್ಧೆಗಳು ಮತ್ತು ಓಣಂ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಸುಳ್ಯದ ಗಾಂಧಿನಗರದಲ್ಲಿರುವ ಶಿಲ್ಪಾ ಕಾಂಪ್ಲೆಕ್ಸ್ನಲ್ಲಿ ಹಾಜಿ ಅಬುಬಕರ್ ಮಾಂಬುಳಿ ಪರಿವಾರ ಖಾನ ಮತ್ತು ಮಹಮ್ಮದ್ ಕುನಿ ಕಟ್ಟಪುಣ್ಯವರ ಪಾಲುದಾರಿಕೆಯಲ್ಲಿ ಅಲ್ ಫಲಾ ಇಂಟರ್ನ್ಯಾಷನಲ್ ಹಜ್ ಹಾಗೂ ಉಮ್ರಾ ಸರ್ವಿಸ್ನ ಟೂರ್ ಅಂಡ್ ಟ್ರಾವೆಲ್ಸ್ ಶುಭಾರಂಭಗೊಂಡಿದೆ. ಸಂಸ್ಥೆಯನ್ನು ಸಿಎನ್ ಅಬ್ಬಾಸ್ ಕಾಸರಗೋಡು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾಸರಗೋಡು ನಗರ ಪಂಚಾಯತ್ ಸದಸ್ಯ ಎಕೆ ಹಾರಿಫ್, ಕುಂಬಳೆ ಪಂಚಾಯತ್ ಸದಸ್ಯ ಎಂಎಂ ಇಬ್ರಾಹಿಂ ಮೊಗೇರ್, ಕೆಕೆ ಅಬ್ದುಲ್ ಕುನ್ನಿ, ಪಾಲುದಾರ ಬಿಎಂ ಮಹಮ್ಮದ್ ಹಸನ್ ಸಾಗ್, ಶಾಜು ನಂಬಾಡಿ, ಪ್ರಗತಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ಹಮೀದ್, ಸಿಎಂ ಟ್ರೇಡರ್ಸ್ನ ಅಶ್ರಫ್, ಕಾಂಪ್ಲೆಕ್ಸ್ನ ಮಾಲಕ ಇಬ್ರಾಹಿಂ ಶಿಲ್ಪಾ ಮೊದಲಾದವರು ಉಪಸ್ಥಿತರಿದ್ದರು. ಮೊದಲನೇ ಏರ್ ಟಿಕೆಟ್ ಅನ್ನು ಯೂಸುಫ್ ನಂಜಾಡಿ ಅವರಿಗೆ ಹಾಜಿ ಅಬುಬಕರ್ ಅವರು ಹಸ್ತಾಂತರಿಸಿದರು. ಕುರಿಂಜಿ ವೆಂಕಟರಮಣಗೌಡ ಪಾಲಿಟೆಕ್ನಿಕ್ನ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ. ಕಾಲೇಜಿನ ಪ್ರಾಂಶುಪಾಲ ಎನ್ಆರ್ ಗಣೇಶ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಿವಿಲ್ ವಿಭಾಗದ ಮುಖ್ಯಸ್ಥ ಚಿಕ್ಕಪುಟ್ಟೇಗೌಡ,
ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಚಂದ್ರಶೇಖರ್ ಬಿಳಿನೆಲೆ, ಎನ್ಎಸ್ಎಸ್ 2ನೇ ಘಟಕದ ಕಾರ್ಯಕ್ರಮಾಧಿಕಾರಿ ಸುನಿಲ್ ಕುಮಾರ್ ಎನ್ಪಿ, ಘಟಕದ ನಾಯಕರಾದ ಸುನಿಲ್ ಕುಮಾರ್ ಟಿ, ಅಶ್ವಿನಿ ಎಂ, ಲತೇಶ್ ಎಸ್ ಹಾಗೂ ಶ್ವೇತಾ ರೈ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಜಟ್ಟಿಪಳ್ಳ ಶಾಲಾ ಕೈತೋಟಕ್ಕೆ ಬೇಲಿ ರಚನೆ ಮತ್ತು ಶಾಲಾ ಆವರಣ ಬೇಲಿಯ ದುರಸ್ತಿ ಕಾರ್ಯವನ್ನು ಶ್ರಮದಾನದ ಮೂಲಕ ಮಾಡಲಾಯಿತು. ಜಟ್ಟಿಪಳ್ಳ ಒಕ್ಕೂಟದ ಸತ್ಯದೇವ ಮತ್ತು ಶ್ರೀ ವಿನಾಯಕ ಸ್ವಸಹಾಯ ಸಂಘ ಕೊಡಿಯಾಲಬೈಲು ಇದರ ಸದಸ್ಯರುಗಳು ಬೇಲಿ ನಿರ್ಮಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸುಳ್ಯ ಬಿ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಕುಶಾಲಪ್ಪ ಕೆಪಿ ಮತ್ತು ಶಾಲಾ ಮುಖ್ಯ ಶಿಕ್ಷಕಿ ತೇಜಾವತಿ ಉಪಸ್ಥಿತರಿದ್ದರು. ಗೂನಡಕ ತೆಕ್ಕಿಲ್ ಮಾದರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಟ್ಟದ ಪ್ರತಿಭಾ ಕಾರಂಜಿ ನಡೆಯಿತು. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರನ್ನು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರುಗಳು ಮತ್ತು ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ಎಲಿಮಲೆಯಲ್ಲಿ ನಡೆದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ನಡೆದ ತಾಲೂಕು ಮಟ್ಟದ ಕರಡಿ ಸ್ಪರ್ಧೆಯಲ್ಲಿ ನಿಂತಿಕಲ್ ಕೆಎಸ್ ಗೌಡ ವಿದ್ಯಾಸಂಸ್ಥೆಗೆ ಪ್ರಶಸ್ತಿ ಲಭಿಸಿದೆ. ಮನ್ವಿತ್ ರೈ ತೃತೀಯ, ಶ್ರೇಯಸ್ ದ್ವಿತೀಯ, ಧನುಷ್ ಶೆಟ್ಟಿ ಮತ್ತು ರಕ್ಷಿತ್ ಹಿತೇಶ್ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಶಾರೀರಿಕ ನಿರ್ದೇಶಕ ಶಿವಪ್ರಸಾದ್, ನಿರ್ದೇಶಕಿ ಚೈತ್ರ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಉಮೇಶ್ ಗೌಡ ಹೇಮಳ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ವಿಶಾಲಾಕ್ಷಿ ಉಪಸ್ಥಿತರಿದ್ದರು. ಎನ್ಮೂರು ಕಲ್ಲೇರಿ ಶ್ರೀ ಗಣೇಶ್ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ನಡೆಯಲಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಹಾಗೂ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮದ ಸಲುವಾಗಿ ಸಂಘದ ವತಿಯಿಂದ ಶ್ರಮದಾನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಶ್ರೀಕೃಷ್ಣ ರಾಧಾ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ಪ್ರೀ ಹಾಲ್ ಪ್ರಥಮ, ಪ್ರತೀಕ್ಷಾ ಹಾಗೂ ಅಂಶ್ ಸ್ಪಂದನ ದ್ವಿತೀಯ ಪಡೆದುಕೊಂಡರು. ಶಿಕ್ಷಕಿ ಪರೋಲ್ ಪ್ರಭು ಸ್ವಾಗತಿಸಿ ಸಿಸ್ಟರ್ ಬಿನೋಮಾ ವಂದಿಸಿದರು. ಸ್ಪರ್ಧಾ ತೀರ್ಪುಗಾರರಾಗಿ ಪೋಷಕ ಸಮಿತಿಯ ಸದಸ್ಯರುಗಳಾದ ಸುರೇಖಾ ಮತ್ತು ಸಾವಿತ್ರಿ ಜೈನ್ ಸಹಕರಿಸಿದರು. ಸ್ಪರ್ಧಾಳುಗಳ ಹೆಸರುಗಳನ್ನು ಶಿಕ್ಷಕಿ ಮರಿಯಾ ವಾಚಿಸಿದರೆ ವಿಜೇತರ ಹೆಸರುಗಳನ್ನು ಶಿಕ್ಷಕಿ ಚೈತ್ರ ವಾಚಿಸಿದರು. ಶಿಕ್ಷಕಿ ರೇಷ್ಮಾ, ಸಿಸ್ಟರ್ ಸಂಧ್ಯಾ, ಸಿಸ್ಟರ್ ಪ್ರಿನ್ಸಿ ಸಹಕರಿಸಿದರು. ಕೆವಿಜಿ ದಂತ ಮಹಾವಿದ್ಯಾಲಯದ 25ನೇ ಬ್ಯಾಚ್ನ ಬಿಡಿಎಸ್ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮ ಸೆಪ್ಟೆಂಬರ್ 2ರಂದು ಅಮರ್ ಶ್ರೀಬಾಗ್ನ ಕೆವಿಜಿ ಸಮುದಾಯ ಭವನದಲ್ಲಿ ನಡೆಯಿತು. ನಿವೃತ್ತ ತಹಶೀಲ್ದಾರ್ ಎಂಟಿ ಕುಳ್ಳೇಗೌಡ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೆವಿಜಿ ಕಾನೂನು ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲ ಪಡ್ಡಂಬೈಲು ವೆಂಕಟರಮಣಗೌಡ ಅಧ್ಯಕ್ಷತೆ ವಹಿಸಿದ್ರು. ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ನಿರ್ದೇಶಕಿ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ರವರು ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಮೋಕ್ಷಾ ನಾಯಕ್, ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶರತ್ ಕುಮಾರ್ ಶೆಟ್ಟಿ ಕಾಲೇಜಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ವಿಭಾಗ ಮುಖ್ಯಸ್ಥರುಗಳಾದ ಡಾಕ್ಟರ್ ಪ್ರಣವ್ ವಿ ಮೋದಿ, ಡಾಕ್ಟರ್ ರಾಮರಾಜ್ ಪಿಎನ್, ಡಾಕ್ಟರ್ ಹರಿಶ್ಚಂದ್ರ ರೈ, ಡಾಕ್ಟರ್ ನುಸ್ರತ್ ಪರೀದ್, ಡಾಕ್ಟರ್ ಜಯಪ್ರಸಾದ್ ಆನೇಕರ್, ಡಾಕ್ಟರ್ ಎಲ್ ಕೃಷ್ಣ ಪ್ರಸಾದ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಮಾಜದಲ್ಲಿ ಒಬ್ಬರನ್ನೊಬ್ಬರು ವಿರೋಧಿಸುವ ಬದಲು ರಕ್ಷಿಸುವ ಕೆಲಸವನ್ನು ಮಾಡಿದಾಗ ಸಮಾಜದ ಒಳಿತು ಸಾಧ್ಯ ಎಂದು ಪೆರುವಾಜ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಉಮೇಶ್ ಕೆಎಂಬಿ ಹೇಳಿದರು. ಅವರು ಮುರ್ಕೆತ್ತಿ ಸಮೃದ್ಧಿ ಯುವಕ ಮಂಡಲದ ವತಿಯಿಂದ ನಡೆದ ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಯುವಕ ಮಂಡಲದ ಅಧ್ಯಕ್ಷ ರವಿ ಪೆಲತ್ತಡ್ಕ ಅಧ್ಯಕ್ಷತೆ ವಹಿಸಿದ್ದರು. ರಜನೀಶ್ ಸವಣೂರು, ಶಿವಪ್ರಸಾದ್ ಪೆರುವಾಜೆ, ಯುವಕ ಮಂಡಲದ ಕಾರ್ಯದರ್ಶಿ ಮೋನಪ್ಪ ಎನ್ ಉಪಸ್ಥಿತರಿದ್ದರು. ಚಿದಾನಂದ ಶೆಟ್ಟಿ ಸ್ವಾಗತಿಸಿ ಸುಧಾಕರ್ ವಂದಿಸಿದರು. ಸತ್ಯಕುಮಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಫ್ಯೂಚರ್ ಜನರಲಿ ಇನ್ಶೂರೆನ್ಸ್ ಕಂಪನಿಯಿಂದ ಸುಳ್ಯ ಸ್ನೇಹ ಶಾಲೆಯಲ್ಲಿ ಕಲರ್ ಯುವರ್ ಡ್ರೀಮ್ಸ್ ಎಂಬ ಚಿತ್ರಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಚಿತ್ರ ಬಿಡಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿದರು. ವೇದಿಕೆಯಲ್ಲಿ ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಅರುಣ್ ರಾಜ್, ಸೀನಿಯರ್ ಆಫೀಸರ್ ಸೂರ್ಯ ಎಂಜಿ, ಆರ್ಥಿಕ ಸಲಹೆಗಾರರಾದ ಶರ್ಮಿಳಾ ಉಮೇಶ್, ಅನಿತಾ ಕೆ, ಪ್ರಶಾಂತ್ ಎಂಬಿ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಜಯಲಕ್ಷ್ಮಿ ದಾಮ್ಲೆ ಉಪಸ್ಥಿತರಿದ್ದರು. ಸುಬ್ರಹ್ಮಣ್ಯದ ಕುಮಾರಸ್ವಾಮಿ ವಿದ್ಯಾಲಯದ 2015-16ನೇ ಸಾಲಿನ ಶಿಕ್ಷಕ ರಕ್ಷಕ ಸಂಘದ ಸಭೆಯು ನಡೆಯಿತು. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷ ರಾಮಕೃಷ್ಣ ಮಲ್ಲಾರ ಸಭೆಯ ಅಧ್ಯಕ್ಷತೆ ವಹಿಸಿದರು. ಅನುಗ್ರಹ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಗಣೇಶ್ ಪ್ರಸಾದ್, ಉಪಾಧ್ಯಕ್ಷ ಶಿವರಾಮ್ ಏನಿಕಲ್ಲು, ಶಾಲಾ ಸಂಚಾಲಕ ಚಂದ್ರಶೇಖರ್ ನಾಯರ್, ಟ್ರಸ್ಟ್ನ ಹಿರಿಯ ಸದಸ್ಯ ಟಿವಿ ಭಟ್, ಶಾಲಾ ಮುಖ್ಯೋಪಾಧ್ಯಾಯಿನಿ ವಿದ್ಯಾರತ್ನ ಹೆಚ್ ಉಪಸ್ಥಿತರಿದ್ದರು. 2015-16ನೇ ಸಾಲಿಗೆ ನೂತನ ಸದಸ್ಯರನ್ನು ನೇಮಕ ಮಾಡಲಾಯಿತು. ಸುಬ್ರಹ್ಮಣ್ಯ ಕುಮಾರಸ್ವಾಮಿ ವಿದ್ಯಾಲಯದಲ್ಲಿ ಓಣಂ ಪ್ರಯುಕ್ತ ಏರ್ಪಡಿಸಲಾದ ಪೂಕಳಂ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ತಮ್ಮ ತಂಡಗಳಲ್ಲಿ ಭಾಗವಹಿಸಿದರು. ಸುಳ್ಯ ತಾಲೂಕಿನ 8 ಅಂಗನವಾಡಿಯಲ್ಲಿ ಖಾಲಿಯಾಗಿದ್ದ ಅಂಗನವಾಡಿಗೆ ಸಹಾಯಕಿಯರನ್ನು ನೇಮಕ ಮಾಡಲಾಗಿದ್ದು ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿದೆ.
ಕಳಂಜ ಗ್ರಾಮದ ಅಯ್ಯನಕಟ್ಟೆ ಅಂಗನವಾಡಿಗೆ ಎಂ ಲಲಿತಾ, ಕೊಡಿಯಾಲ ಗ್ರಾಮದ ಕುಡಾನಕಟ್ಟೆ ಅಂಗನವಾಡಿಗೆ ಗುಲಾಬಿ ಪಿ, ಅರಂತೋಡು ಗ್ರಾಮದ ಬಿಳಿಯಾರು ಅಂಗನವಾಡಿಗೆ ಕೆಜಿ ರೇಖಾ, ಐನಕಿದು ಅಂಗನವಾಡಿಗೆ ಕಲಾವತಿ ಕೆಜಿ, ಅಮರಮುಡ್ನೂರಿನ ಚೊಕ್ಕಾಡಿ ಅಂಗನವಾಡಿಗೆ ಪ್ರೇಮಾವತಿ ಕೆ, ಪೆರುವಾಜಿ ಗ್ರಾಮದ ಮುಕ್ಕೂರು ಅಂಗನವಾಡಿಗೆ ಪ್ರೇಮ, ದೇವಚಳ್ಳದ ಕರಂಗಲ್ಲು ಅಂಗನವಾಡಿಗೆ ರಂಜಿನಿ ಎಲ್ಕೆ, ಸುಳ್ಯ ಜಯನಗರ ಅಂಗನವಾಡಿಗೆ ಗೀತಾರವರನ್ನು ನೇಮಕ ಮಾಡಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿಯ ಕುರಿತು ಆಕ್ಷೇಪಣೆಗಳು ಇದ್ದಲ್ಲಿ ಸೆಪ್ಟೆಂಬರ್ 7 ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಸಲ್ಲಿಸಲು ಸೂಚಿಸಲಾಗಿದೆ. ಶಾಂತಿನಗರದಲ್ಲಿ ನೂತನವಾಗಿ ಪುನರ್ ನಿರ್ಮಿಸಲ್ಪಟ್ಟ ಮದ್ರಸಾ ಕಟ್ಟಡ ಉದ್ಘಾಟನೆ ಮತ್ತು ಮತ ಪ್ರಭಾಷಣ ಸೆಪ್ಟೆಂಬರ್ 11ರಂದು ನಡೆಯಲಿದೆ. ಕಾರ್ಯಕ್ರಮವನ್ನು ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಉದ್ಘಾಟಿಸಿ ದುವಾ ನೆರವೇರಿಸಲಿದ್ದಾರೆ. ಕರ್ನಾಟಕ ರಾಜ್ಯ SYS ಅಧ್ಯಕ್ಷ KP ಹುಸೈನ್, ಕರ್ನಾಟಕ ಸರ್ಕಾರ ವಕ್ಫ್ ಬೋರ್ಡ್ ಚೇರ್ಮನ್ ಮೌಲಾನಾ ಸಾಫಿ ಸಾದಿ ಮುಖ್ಯ ಭಾಷಣ ಮಾಡಲಿದ್ದಾರೆ. ಸಾಮಾಜಿಕ ಧಾರ್ಮಿಕ ನೇತಾರರು ಭಾಗವಹಿಸಲಿದ್ದಾರೆ ಎಂದು ಸಮಿತಿ ಅಧ್ಯಕ್ಷ ಹಾಜಿ ಪಳ್ಳಿಕುಂಜಿ ತಿಳಿಸಿದ್ದಾರೆ. ಸುಳ್ಯದ ನೇರ್ ಮೆಮೋರಿಯಲ್ ಕಾಲೇಜಿನ ಸೈನ್ಸ್ ಅಸೋಸಿಯೇಷನ್ ವತಿಯಿಂದ ಅಂತರಿಕ್ಷ ತಂಗುದಾಣ ಹಾಗೂ ಸಮುದ್ರದಲ್ಲಿನ ಜೀವ ವೈವಿಧ್ಯತೆಯ ಕುರಿತು ಸಿನಿಮಾ ಪ್ರದರ್ಶನ ನಡೆಯಿತು. ಕೇರಳ ಮೂಲದ ಎಕ್ಸ್ ಮ್ಯಾಜಿಕ್ ಸಂಸ್ಥೆಯ ಪ್ರಜಿತ್ ಕಣ್ಣೂರು ಅವರು ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ 1 ಗಂಟೆಯ 4 ಪ್ರದರ್ಶನಗಳನ್ನು ಆಯೋಜಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲ ಮೇಜರ್ ಗಿರಿಧರ ಗೌಡ, KVG ಸಮೂಹ ಸಂಸ್ಥೆಗಳ ಕ್ಷೇಮಾಧಿಕಾರಿ ಪ್ರೊಫೆಸರ್ ಡಿ ಜವರೇಗೌಡ, ಸೈನ್ಸ್ ಅಸೋಸಿಯೇಷನ್ನ ಸಂಚಾಲಕಿ, ಗಣಿತ ವಿಭಾಗದ ಮುಖ್ಯಸ್ಥೆ ಉಷಾ MP, ವಿಜ್ಞಾನ ವಿಭಾಗದ ಸಂಚಾಲಕ ಸತ್ಯಪ್ರಕಾಶ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಿಯ ಉದ್ಯಮಿ ಸಹಾನಾ ಹಮೀದ್ ಇನ್ನಿಲ್ಲ. ಮಂಗಳೂರು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಹಮೀದ್, ಅಂತಿಮ ದರ್ಶನಕ್ಕೆ ಜನಸಾಗರ. ಪೊಲೀಸ್ ಇಲಾಖೆಯಿಂದ ಕೋಮು ಸೌಹಾರ್ದ ಸಪ್ತಾಹಕ್ಕೆ ಚಾಲನೆ. KVG ಕ್ರೀಡಾಂಗಣದಲ್ಲಿ ನಡೆಯಿತು ವಾಲಿಬಾಲ್ ಪಂದ್ಯಾಟ. ಅಂಗಣಕ್ಕಿಳಿದು ಹಾಡಿನಳಿದ ಪೊಲೀಸರು. ಸ್ವಯಂ ದಿಗ್ಬಂಧನಕ್ಕೆ ಒಳಗಾದ ವ್ಯಕ್ತಿ ಕೊನೆಗೂ ಪೊಲೀಸ್ ಬಲೆಗೆ. ಊರವರ ಸಹಕಾರದೊಂದಿಗೆ ಕಾರ್ಯಾಚರಣೆ ಯಶಸ್ವಿ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.